ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಎಲ್ಲಿ ಚೆಸ್ ಕರ್ರೆ ನೀನು ಸೋತ್ ಹೋಗ್ತೀಯೋ ಅಂತ ಅಂದ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟಿಯಾ? ಗೊತ್ತಾಗೋಯ್ತಾ? ಓಹೋ, ಈ ದತ್ತನ ಮುಖ ನೋಡೆ ಮನಸ್ಸಲ್ಲಿ ಏನಿದೆ ಅಂತ ಹೇಳ್ತಾನೆ. ಆದ್ರೆ ಒಂದು ವಿಷಯಕ್ಕೆ ಮಾತ್ರ ನಿನ್ನ ಮೆಚ್ಚಲೇಬೇಕು ಕಣ. ನನಗೆ ಕೋಪ ಬಂದಿದೆ ಅಂತ ಎಷ್ಟು ಬೇಗ ಕಂಡು ಹಿಡಿದ್ಬಿಟ್ಟೆ. ಈಗೇನು ಸರಿ ಹೋಯ್ತಾ? ಸರಿ, ಹಾಗಾದ್ರೆ ಆ ಕೋಪಕ್ಕೆ ಒಂದ್ಸಲ ನೆಗೆದು ಬಿತ್ತು ಅಂತ ಹೇಳ್ಬಿಡಿ ನೋಡೋಣ. ತರಲೆ ಮದುವೆ ಆದ್ಮೇಲೆ ನೀನ್ ಬಹಳ ತರಲೆ ಆಗ್ಬಿಟ್ಟಿದ್ಯ ಕಣ. ಮಾಧವ, ಹೇಗಿದೆ ನಿನ್ ಸಂಸಾರ? ಪರವಾಗಿಲ್ಲ ಅಂತ. ತುಳಸಿಯವ್ರಿಗೆ ನಮ್ಮ ಮನೆಗೆ ಬಂದಾಗಿಂದನೂ ಒಂದಲ್ಲ ಒಂದು ಸಮಸ್ಯೆ. ಬಹುಶಃ ಮನಸ್ಸು ಬೆರೆಯೋಕೆ ಇನ್ನೂ ಸಮಯ ಬೇಕೇನೋ. ಹೌದು ಮಾಧವ, ಈ ಸಮಯ ಅನ್ನೋದು ಒಂದು ಅದ್ಭುತವಾದ ಔಷಧಿ ನೋಡು. ಅದು ಪ್ರೀತಿಸಿದವರು ಇಲ್ಲ ಅಂತ ಅನ್ನೋದಕ್ಕೂ ಮದ್ದು, ದ್ವೇಷದ ಮಧ್ಯೆ ಪ್ರೀತಿ ಬೆಳೆಸೋದಕ್ಕೂ ಮದ್ದು. ಅದು ಹೌದು, ಆದರೆ ಒಂದೊಂದ್ಸಲ ಅನಿಸುತ್ತೆ ಅವರು ಇಲ್ಲೇ ನೆಮ್ಮದಿಯಾಗಿದ್ರೇನೋ ಅಂತ. ಆ ಮನೆಗೆ ಬಂದು ಸಂಕಟ ಅನುಭವಿಸ್ತಿದ್ದಾರೆ ಅನಿಸುತ್ತೆ. ನೀನಿರೋದು ಯಾತಕ್ಕೆ? ಅವಳು ಸಂಕಟ ಪಡ್ತಿದ್ರೆ ನೀನು ನಗಿಸ್ಬೇಕು ಕಣೋ. ನಿಮ್ಮಿಬ್ಬರಿಗೂ ಮದುವೆ ಮಾಡಿಸಿರೋದು ಬರೀ ನಿಮ್ಮ ಮಕ್ಕಳು, ನಿಮ್ಮ ಮನೆ ಅಂತ ಆ ಒಂದು ಸಮಸ್ಯೆನಲ್ಲೇ ಮುಳುಗಿರಲಿ ಅಂತಲ್ಲ. ಆ ಮಕ್ಕಳನ್ನೆಲ್ಲ ಒಂದು ದಡಕ್ಕೆ ತರೋಂಥ ಸವಾಲು ನಿಮ್ಮ ಮುಂದಿದೆ ನಿಜ. ಆದರೆ ಹಾಗಂತ ನಿಮ್ಮ ನಗುನ ನೀವು ಮರಿಬಾರ್ದು ಕಣ. ಅವಳಿಗೆ ಬೇಜಾರಾದಾಗ ನೀನು ನಗಸು, ನಿನಗೆ ನೋವಾದಾಗ ಅವಳ ಜೊತೆ ಹೇಳ್ಕೊಂಡು ಮನಸ್ಸು ಹಗರ ಮಾಡ್ಕೊ. ನೀನು ಹೀಗೆ ಮಾಡಿದ್ರೆ ಅವಳು ನಿನ್ನ ನಗಿಸ್ತಾಳೆ, ನಿನ್ನ ಜೊತೆ ಎಲ್ಲ ಹಂಚ್ಕೋತಾಳೆ. ದಾಂಪತ್ಯ ಅಂದರೆ ಇಷ್ಟೇ ಅಲ್ವೇನೋ? ಹೌದಲ್ವಾ? ನಾನು ಯಾಕೆ ಹೀಗೆ ಯೋಚನೆ ಮಾಡಲಿಲ್ಲ? ಯಾವಾಗಲೂ ಮನೆ ಸಮಸ್ಯೆ ಅಂತಲೇ ಯೋಚಿಸ್ತಾ ಇದ್ದೆ. ತುಳಸಿಯವರು ಅದರಲ್ಲೇ ಮುಳುಗೋಗಿದ್ರು. ಜೀವನ ಅಂದರೆ ಬರೀ ಅಷ್ಟೇ ಅಲ್ವಲ್ಲ, ನಾವು ನಗೋದನ್ನು ಕಲಿಬೇಕು ಅಲ್ವಾ? ಬರೀ ಕಲಿಯೋದಲ್ಲ, ಕಲಿಸ್ಬೇಕು. ತುಳಸಿಗೆ ನಗೋದನ್ನು ಕಲಿಸು, ಅವಳ ನಗುವೆ ನೀನಾಗು. ಆಗ ನೋಡು ಜೀವನ ಹೇಗಿರುತ್ತೆ ಅಂತ. ಸೂಪರ್ ದತ್ತ, ನೀವು ಗೊತ್ತಾಯ್ತಾ? ಇಂಥ ಐಡಿಯಾಗಳು ಇನ್ನೂ ಬೇಕು ಅಂತಂದ್ರೆ ಈ ದತ್ತನ್ನ ಕೇಳು, ಅವನ ಹತ್ರ ಬೇಕಾದಷ್ಟಿದೆ. ಅವಶ್ಯವಾಗಿ. ಹೌದೌದು, ಇದೇ ಖುಷಿನಲ್ಲಿ ಮಧ್ಯಾಹ್ನ ಊಟಕ್ಕೆ ಅವಶ್ಯವಾಗಿ ಕಡಲೆಬೇಳೆ ಪಾಯಸ ಮಾಡಬೇಕು. ಸರಿ, ಮಾಡಿ. ತರಲೆ, ನಾ ಮಾಡೋದಲ್ಲ, ನೀನು ಮಾಡಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.